ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು ಮಹತ್ವವಾಗಿರತಕ್ಕಂತಹ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಏನು ವಿಷಯ ಅಂತಂದರೆ ಸಂವಿಧಾನ ಅಂತಕ್ಕಂಥದ್ದು. ಈ ಸಂವಿಧಾನದ ಭಾಗಗಳು ಅಂತ ಬರ್ತವೆ. ಅಂದರೆ ಈ ಪಾರ್ಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು, ಸಂವಿಧಾನದಲ್ಲಿ ಎಷ್ಟು ಭಾಗಗಳಿವೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಇಲ್ಲಿ ನೇರವಾಗಿ ಬಂದಿರತಕ್ಕಂಥ ಅಂಶ ಏನಂತಂದಾಗ ಇಲ್ಲಿ ಸಂವಿಧಾನದ ಭಾಗಗಳು ಅಂತ ಬರ್ತವೆ. ಸಂವಿಧಾನದ ಭಾಗಗಳು ಕೆಲವೊಂದು ಅಂಕಿ ಅಂಶಗಳು ಅಂತ ಬರ್ತವೆ. ಭಾಗಗಳು ಅಂತ ಬಂದಾಗ ಸಂವಿಧಾನ ಜಾರಿಗೆ ಬಂದಾಗ 1950ರಲ್ಲಿ ಸಂವಿಧಾನ ಜಾರಿಗೆ ಬಂದಾಗ ಇರತಕ್ಕಂತಹ ಭಾಗಗಳ ಸಂಖ್ಯೆ ಎಷ್ಟಿದ್ದು ಅಂತಂದಾಗ 22. ಸಂವಿಧಾನ 1950ರಲ್ಲಿ ಸಂವಿಧಾನ ಜಾರಿಗೆ ಬಂದಾಗಿರ್ತಕ್ಕಂತಹ ಒಂದು ಭಾಗಗಳ ಸಂಖ್ಯೆ ಎಷ್ಟೊಂದಾಗ 22. ಪ್ರಸ್ತುತ ಅಂದರೆ 2026 ಪ್ರಸ್ತುತ ಇರತಕ್ಕಂಥ ಭಾಗಗಳ ಸಂಖ್ಯೆ ಎಷ್ಟು ಅಂತಂದಾಗ 25 ಭಾಗಗಳಿದಾವೆ. 22 ಮೊದಲು ಭಾಗಗಳಿತ್ತು, ಈಗ 25 ಭಾಗಗಳಿದಾವೆ. 25 ಭಾಗಗಳು ಹೆಂಗಾದಂದಾಗ 22ರಲ್ಲಿ ಒಂದನ್ನು ಮೈನಸ್ ಮಾಡಲಾಗಿದೆ. ಯಾವುದು ಅಂದಾಗ ದೇಶೀಯ ಸಂಸ್ಥಾನಗಳು ಅಂತ ಬರುತ್ತೆ. ದೇಶೀಯ ಸಂಸ್ಥಾನಗಳು ಅಂತಕ್ಕಂಥದ್ದನ್ನ ಇದನ್ನು ರದ್ದುಪಡಿಸಲಾಗಿದೆ. ಎಷ್ಟನೇ ಭಾಗ ಅಂತ ಬಂದಾಗ 7ನೇ ಭಾಗ ಇದನ್ನು ರದ್ದುಪಡಿಸಲಾಗಿದೆ. ಅಂದ್ರೆ -1 ಎಷ್ಟದು 21 ಭಾಗಗಳಾಗ್ತವೆ. ಅದಾದ ಕೂಡಲೇ ಸೇರಿಸಿರ್ತಕ್ಕಂಥದ್ದು ಯಾವುದು ಅಂತಂದಾಗ ಸಂವಿಧಾನದ 4A ಭಾಗ ಅಂತ ಸೇರಿಸ್ತಾರೆ. 4A ಭಾಗ ಅಂತ 1. ಅದೇ ರೀತಿಯಾಗಿ 9A ಭಾಗ ಅಂತ 2. ನಂತರ ಅದಾದ ಕೂಡಲೇ 9B ಭಾಗ ಅಂತ 1. 14A ಭಾಗ ಅಂತ 1. ಅಂದ್ರೆ 4 ಅಂಶನ ಸೇರಿಸಿದ್ದಾರೆ. 4 ಭಾಗಗಳನ್ನ ಪ್ಲಸ್ 4 ಮಾಡಿದ್ದಾರೆ. ಹಂಗಾಗಿ ಪ್ರಸ್ತುತಕ್ಕಂಥ ಭಾಗಗಳ ಸಂಖ್ಯೆ ಎಷ್ಟು ಅಂತಂದಾಗ 25. ಇಲ್ಲಿ 4A ಭಾಗ ಅಂತಕ್ಕಂಥದ್ದು 1976ರಲ್ಲಿ ಯಾವುದು ಅಂತಂದಾಗ ಈ ಒಂದು ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥದ್ದು. ಅದಾದ ಕೂಡಲೇ ನೆಕ್ಸ್ಟ್ ಯಾವುದು ಅಂತಂದಾಗ ಈ ಒಂದು 9 ಅಂತಕ್ಕಂಥದ್ದು ಪಂಚಾಯತ್ಗಳು, 9A ಅಂತಕ್ಕಂಥದ್ದು ಯಾವುದು ಅಂದಾಗ ಮುನ್ಸಿಪಾಲಿಟಿಗಳು, 9B ಅಂತಕ್ಕಂಥದ್ದು ಯಾವುದು ಅಂದಾಗ ಸಹಕಾರಿ ಸಂಘಗಳು, 14A ಅಂತಕ್ಕಂಥದ್ದು ಯಾವ್ದಾಗ ಟ್ರಿಬ್ಯುನಲ್ಗಳು. ಪ್ರಸ್ತುತ ಸಂವಿಧಾನದ ಭಾಗಗಳ ಸಂಖ್ಯೆ ಎಷ್ಟು ಅಂತಂದಾಗ 25. ಸಪರೇಟ್ ಆಗಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸದ್ಯ. ಅದಾದ ಕೂಡ ನೆಕ್ಸ್ಟ್ ಅಂಕಿಅಂಶಕ್ಕೆ ಬಗ್ಗೆ ಕೇಳ್ತಕ್ಕಂಥ ಪ್ರಶ್ನೆ ಅಂತಂದಾಗ ನಂತರ ಅನುಸೂಚಿಗಳು ಎಷ್ಟು ಅಂತ ಕೇಳ್ತಾರೆ. ಅನುಸೂಚಿಗಳು ಎಷ್ಟು ಅಂತ ಬಂದಾಗ 1950 ಅನುಸೂಚಿಗಳ ಸಂಖ್ಯೆ ಎಷ್ಟು ಅಂತಂದಾಗ 8 ಅನುಸೂಚಿಗಳಿತ್ತು. ಎಷ್ಟು ಬಂದಾಗ 8 ಅನುಸೂಚಿಗಳಿದ್ದು. ಪ್ರಸ್ತುತದಲ್ಲಿ ಎಷ್ಟಿದಾವೆ ಅಂತಂದ್ರೆ 12 ಅನುಸೂಚಿಗಳಿದಾವೆ. ಪ್ರಸ್ತುತ ಇರ್ತಕ್ಕಂಥ ಅನುಸೂಚಿಗಳ ಸಂಖ್ಯೆ ಎಷ್ಟು ಅಂದಾಗ 12. ಅದೇ ರೀತಿಯಾಗಿ ವಿಧಿಗಳು ಅಂತ ಬರ್ತವೆ. ವಿಧಿಗಳು ಎಷ್ಟು ಅಂತಂದಾಗ ಸಂವಿಧಾನ ಜಾರಿಗೆ ಬಂದಾಗಿರ್ತಕ್ಕಂಥ ವಿಧಿಗಳ ಸಂಖ್ಯೆ ಎಷ್ಟು ಅಂದಾಗ 395 ವಿಧಿಗಳು. ಪ್ರಸ್ತುತಕ್ಕಂತಹ ವಿಧಿಗಳು ಎಷ್ಟು ಅಂತಂದಾಗ 470 ವಿಧಿಗಳಿದಾವೆ. ಸುಮಾರು ಅಂತ ಪದಾರ್ಥ ಮಾಡ್ಕೋಬೇಕು ನಾವಿಲ್ಲಿ. 470 ವಿಧಿಗಳಿದಾವ. ಈ ರೀತಿಯಾಗಿ ಕೆಲವೊಂದು ಅಂಕಿ ಅಂಶಗಳನ್ನ ಕೇಳ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಏನಂದಾಗ ಈ ಒಂದು ನೇರವಾಗಿ ಯಾವುದಕ್ಕೆ ಅಂತಂದಾಗ ಸಂವಿಧಾನದ ಭಾಗಗಳಿಗೆ ಬರೋಣ. ನಮಗೆ ಸಂವಿಧಾನದ ಭಾಗಗಳು ಅಂತಕ್ಕಂಥದ್ದು ಇದರ ಮೇಲೆ ನೇರವಾಗಿ ಪ್ರಶ್ನೆಗಳು ಕೇಳಿದ್ದಾರೆ. ಎಕ್ಸಾಮ್ನಲ್ಲಿ ನೇರವಾಗಿ ಪ್ರಶ್ನೆ ಕೇಳಿದರೆ 1ನೇ ಭಾಗ ಏನಾಗುತ್ತೆ, 2ನೇ ಭಾಗ ಏನಾಗುತ್ತೆ, 3ನೇ ಭಾಗ ಏನಾಗುತ್ತೆ ಕೇಳಿದ್ದಾರೆ. ಸ್ವಲ್ಪ ಸಾಧ್ಯ ಆದ್ರೆ ಏನು ಮಾಡಿ ಅದ್ರ ಬಗ್ಗೆ ಒಂಚೂರು ಒಂದು ನಿಮಗೆ ಆಗಿರ್ತಕ್ಕಂಥ ಅರ್ಥ ಆಗ್ತಕ್ಕಂಥ ರೀತಿಯಲ್ಲಿ ಸರಳವಾಗಿ ಏನು ಮಾಡಬೇಕು, ನಿಮಗೆ ಅನುಕೂಲ ಆಗ್ತಕ್ಕಂಥ ದೃಷ್ಟಿಯಲ್ಲಿ ಏನು ಮಾಡ್ಕೊಂಡ್ರೆ ಸ್ವಲ್ಪ ಬರ್ಕೊಂಡ್ರೆ ಏನಾಗುತ್ತೆ ಅಂತಂದಾಗ ಬಹಳಷ್ಟು ಅನುಕೂಲ ಆಗುತ್ತೆ. ನೇರವಾಗಿ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ರೆ ಈ ಒಂದು ನಾಗರಿಕತ್ವ ಎಷ್ಟನೇ ಭಾಗದಲ್ಲಿ ಬರುತ್ತೆ, ಕೇಂದ್ರ ಸರ್ಕಾರ ಎಷ್ಟನೇ ಭಾಗದಲ್ಲಿ ಬರುತ್ತೆ, ಈ ಥರ ಪ್ರಶ್ನೆ ಕೇಳಿದರೆ ಅಲ್ಲಿ ಏನಂದಾಗ ಭಾಗ 1 ಅಂತಕ್ಕಂಥ ಸಂವಿಧಾನದ ಭಾಗ 1 ನಾನು ನಿಮಗೆ ಅನುಕೂಲ ದೃಷ್ಟಿಯಿಂದ ಕ್ರಮ ಸಂಖ್ಯೆಯನ್ನು ಹಾಕಿದ್ದೀನಿ. ಯಾಕಂದ್ರೆ 25 ಅಂತ ಕರಿತೀವಿ ನೋಡ್ರಿ, ಅಲ್ಲಿ ಕ್ರಮ ಸಂಖ್ಯೆ ನಂತರ ಭಾಗ ಸಂಖ್ಯೆ. ಇಲ್ಲಿ 1ನೇ ಭಾಗ ಯಾವ ವಿಧಿಯಿಂದ ಯಾವ ವಿಧಿವರೆಗೆ ಇದಾವೆ ಅದಿರ್ತಕ್ಕಂಥ ವಿವರಗಳು. ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಇಲ್ಲಿ ಸ್ವಲ್ಪ ಸಾಧ್ಯ ಏನ್ ಮಾಡ್ಕೊಂಡ್ರೆ ಇದನ್ನ ನಿಮ್ಮದೇ ಆಗಿರ್ತಕ್ಕಂಥ ಭಾಷೆಯಲ್ಲಿ ಅಟ್ಲೀಸ್ಟ್ ಒಂದು ಸಣ್ಣ ಪೇಪರ್ ಅಲ್ಲಿ ಬರ್ಕೊಂಡ್ರೆ ಇವು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಿ ಏನಂದಾಗ ಭಾಗ 1 ಅಂತಕ್ಕಂಥದ್ದು ಕ್ರಮ ಸಂಖ್ಯೆ 1 ಭಾಗ 1. ಇಲ್ಲಿ ಬರ್ತಕ್ಕಂಥ ವಿಧಿಗಳು ಅಂತಂದಾಗ 1ನೇ ವಿಧಿಯಿಂದ 4ನೇ ವಿಧಿಗಳು. ಈ ಎಲ್ಲ ವಿಧಿ ಭಾಗಗಳನ್ನ ಪ್ರತ್ಯೇಕವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಒಕ್ಕೂಟ ಮತ್ತು ಭೂಪ್ರದೇಶ ಬರ್ತಕ್ಕಂಥ 1ನೇ ವಿಧಿ ಏನಿರುತ್ತೆ, 2ನೇ ವಿಧಿ ಏನಿರುತ್ತೆ, 3ನೇ ವಿಧಿ ಏನಿರುತ್ತೆ, 4ನೇ ವಿಧಿ ಏನಿರುತ್ತೆ ಚರ್ಚೆ ಮಾಡೋಣ. ಅದೇ ರೀತಿ ನಾಗರಿಕತ್ವ ಬಂದಾಗ 5, 6, 7, 8 ಅಂತಕ್ಕಂಥದ್ದು ಏನಿರುತ್ತೆ, 9 ಏನಿರುತ್ತೆ, 10 ಏನಿರುತ್ತೆ, 11 ಏನಿರುತ್ತೆ, ಇದ್ರ ಬಗ್ಗೆ ಪ್ರತ್ಯೇಕವಾಗಿ ಏನ್ ಮಾಡೋಣ ಚರ್ಚೆ ಮಾಡೋಣ. ಇಲ್ಲಿ ಭಾಗ
ಒಂದು ಅಂತ ಬಂದಾಗ ಒಕ್ಕೂಟ ಮತ್ತು ಭೂಪ್ರದೇಶ ಅಂತಕ್ಕಂಥದ್ದು, ಒಕ್ಕೂಟ ಮತ್ತು ಭೂಪ್ರದೇಶ. ಭಾರತ ಅಂತಕ್ಕಂಥದ್ದು ಒಂದು ರಾಜ್ಯಗಳ ಒಕ್ಕೂಟವಾಗಿದೆ. ಈ ಒಂದು ಭಾರತ ಒಕ್ಕೂಟ ಅಂತಕ್ಕಂಥದ್ದು ಏನು ಅಂಶ ಒಳಗೊಂಡಿದೆ, ಇಲ್ಲಿ ಕಂಡು ಬರ್ತಕ್ಕಂತಹ ಎಷ್ಟು ಭೂಪ್ರದೇಶ ಇದೆ, 32 ಲಕ್ಷ ಎಷ್ಟು ಅಂದಾಗ ಈ ಎಷ್ಟು ಒಂದು ವಿಸ್ತೀರ್ಣ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕಂಡು ಬರ್ತಕ್ಕಂತಹ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟಿದಾವ, ಅದೇ ರೀತಿ ಇರತಕ್ಕಂಥ ರಾಜ್ಯಗಳ ಸಂಖ್ಯೆ ಎಷ್ಟಿದಾವ, ವಿಸ್ತೀರ್ಣವಾಗಿ ಎಷ್ಟಿದೆ, ಸಂಪೂರ್ಣವಾಗಿರ್ತಕ್ಕಂಥ ವಿವರಗಳನ್ನ ಇಲ್ಲಿ ಕಾಣಬಹುದು ಅಂದಾಗ 1ನೇ ಭಾಗದಲ್ಲಿ ಕಾಣಬಹುದು ನಾವು. ನಂತರ 2ನೇ ಭಾಗ ಅಂತಕ್ಕಂಥ ಭಾಗ 2 ಇಲ್ಲಿ ಕಂಡು ಬರ್ತಕ್ಕಂತಹ ವಿಧಿಗಳು ಎಷ್ಟನೇ ವಿಧಿಯಲ್ಲಿ ತಿಳಿಸಲಾಗಿದ್ದಾಗ 5ನೇ ವಿಧಿಯಿಂದ ಆರಂಭ ಆಗಿ ಎಲ್ಲಿಗೆ ಅಂತಂದಾಗ 11ನೇ ವಿಧಿವರೆಗೆ ಕಾಣಬಹುದು. ಇಲ್ಲಿ ಒಳಗೊಂಡಿರ್ತಕ್ಕಂಥ ಅಂಶ ಅಂತಂದಾಗ ನಾಗರಿಕತ್ವ ಅಥವಾ ಪೌರತ್ವ ಅಂತಕ್ಕಂಥದ್ದು, ಸಿಟಿಜನ್ಶಿಪ್ ಅಂತಕ್ಕಂಥದ್ದು. ಭಾರತ ಅಂತಕ್ಕಂಥದ್ದು ಏಕ ಪೌರತ್ವ ಒಳಗೊಂಡಿದೆ. ಇಲ್ಲಿ ಕೆಲವೊಂದು ರಾಷ್ಟ್ರಗಳಲ್ಲಿ ವಾಸ ಮಾಡತಕ್ಕಂಥ ವ್ಯಕ್ತಿಗಳಿಗೆ ದ್ವಿಪೌರತ್ವ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಕೊಟ್ಟಿದ್ದಾರೆ, ನಂತರ ಪೌರತ್ವ ಪಡೆತಕ್ಕಂಥ ವಿಧಾನಗಳು, ಪೌರತ್ವಕ್ಕೆ ಸಂಬಂಧಪಟ್ಟ ತಿದ್ದುಪಡಿ ಆಗಿರ್ತಕ್ಕಂಥ ಅಂಶಗಳು, ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಚರ್ಚೆ ಮಾಡೋಣ ಮುಂದಿನ ದಿನಗಳಲ್ಲಿ. ನೆಕ್ಸ್ಟ್ ಭಾಗ 3 ಅಂತಕ್ಕಂಥದ್ದು, ಇಲ್ಲಿ ಭಾಗ 3 ಇಲ್ಲಿ ವಿಧಿಗಳಿಂದಾಗ 12ನೇ ವಿಧಿಯಿಂದ ಆರಂಭ ಆಗಿ ಎಲ್ಲಿವರೆಗೆ ಅಂತಂದಾಗ 35ನೇ ವಿಧಿವರೆಗೆ ಎಂಡ್ ಆಗುತ್ತೆ. ಇಲ್ಲಿ ಕಂಡು ಬರ್ತಕ್ಕಂತಹ ಅಂಶಗಳು ಅಂತಂದಾಗ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅಂತಕ್ಕಂಥದ್ದು. ಇಲ್ಲಿ ಮೂಲಭೂತ ಹಕ್ಕುಗಳು ಅಂತಕ್ಕಂಥದ್ದು ಇಲ್ಲಿ ನಮ್ಗೆ ಏನು ಅಂತಂದಾಗ ಮೂಲಭೂತ ಹಕ್ಕುಗಳು ನಾವು ಸದ್ಯ ಓದ್ತಕ್ಕಂಥದ್ದು 14ನೇ ವಿಧಿಯಿಂದ ಎಲ್ಲಿವರೆಗೆ ಓದ್ತೀವಿ, ಕೇವಲ 32ನೇ ವಿಧಿವರೆಗೆ ಓದ್ತೀವಿ. ಅಂದ್ರೆ 12ನೇ ವಿಧಿ ನಡುತ್ತೆ, 13ನೇ ವಿಧಿ ನಡುತ್ತೆ, ನಂತರ 32ನೇ ವಿಧಿ ನಡುತ್ತೆ, 33ನೇ ನಡುತ್ತೆ, 34ನೇ ನಡುತ್ತೆ, 35ನೇ ನಡುತ್ತೆ. ಸ್ವಲ್ಪ ನೀವು ಗಮನ ಹರಿಸ್ಬೇಕು ನಾವು, ಅರ್ಥ ಆಯ್ತಾ? ಮೂಲಭೂತ ಹಕ್ಕುಗಳು ಅಂತ ಬರ್ತವೆ. ಅದೇ ರೀತಿಯಾಗಿ ಈ ಒಂದು ಭಾಗ 4 ಅಂತಕ್ಕಂಥದ್ದು ಯಾವುದಂದಾಗ ಭಾಗ 4. ಈ ಭಾಗ 4 ಅಂತ ಬಂದಾಗ ಇಲ್ಲಿ ಕಂಡು ಬರ್ತಕ್ಕಂತಹ ವಿಧಿಗಳು ಎಷ್ಟು ಅಂದಾಗ 36ನೇ ವಿಧಿಯಿಂದ ಆರಂಭವಾಗಿ ಎಲ್ಲಿಗೆ ಅಂತಂದಾಗ 51ನೇ ವಿಧಿವರೆಗೆ ಇಲ್ಲಿ ಕಂಡು ಬರ್ತವೆ. ಇಲ್ಲಿ ಕಂಡು ಬರ್ತಕ್ಕಂತಹ ವಿಷಯ ಏನಂದಾಗ ರಾಜ್ಯ ನಿರ್ದೇಶಕ ತತ್ವಗಳು, ಅಂದ್ರೆ ರಾಷ್ಟ್ರಕ್ಕೆ ಮಾರ್ಗದರ್ಶನ ನೀಡತಕ್ಕಂತಹ ಕೆಲವೊಂದು ನಿಯಮಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಕಂಡು ಬರ್ತಂದಾಗ 4ನೇ ಭಾಗ. ಕ್ರಮ ಸಂಖ್ಯೆ ಸೇಮ್ ಇದೆ. ನೆಕ್ಸ್ಟ್ ಕ್ರಮ ಸಂಖ್ಯೆ 5 ಆಗುತ್ತೆ. ಇಲ್ಲಿ ಬರ್ತಕ್ಕಂಥ ಭಾಗ ಯಾವುದಂದಾಗ 4A ಭಾಗ. 4A ಭಾಗ ಇಲ್ಲಿ ಕಂಡು ಬರ್ತಕ್ಕಂತಹ ವಿಧಿ ಯಾವುದಂದಾಗ 51A ವಿಧಿ ಅಂತ ಕಂಡು ಬರುತ್ತೆ. ನಂತರ 51A, 51AAB, 51AC ಈ ತರ ಬಂದು 51AK ವರೆಗೆ ಕಂಡು ಬರುತ್ತೆ. 11 ವಿಧಿಗಳು ಇಲ್ಲಿ ಕಂಡು ಬರ್ತವೆ. ಇಲ್ಲೇನಂದಾಗ ಮೂಲಭೂತ ಕರ್ತವ್ಯಗಳು ಸಂವಿಧಾನ ಜಾರಿಗೆ ಬಂದಾಗ ಇದ್ದಿಲ್ಲ. ಇದನ್ನು ಯಾವಾಗ ಸೇರಿಸಿದಾಗ 1976 42ನೇ ತಿದ್ದುಪಡಿಯ ಮೂಲಕ ಈ ಒಂದು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿರ್ತಕ್ಕಂತಹ ನಮ್ಮ ವಿಡಿಯೋ ಇದೆ, ಸ್ವಲ್ಪ ನೋಡಬಹುದು ಅಂತಕ್ಕಂಥದ್ದು. ನಂತರ ಅದೇ ರೀತಿಯಾಗಿ ಭಾಗ 5 ಕ್ರಮ ಸಂಖ್ಯೆ ಏನಾಗುತ್ತೆ 6 ಆಗುತ್ತೆ. ಭಾಗ 5 ಇಲ್ಲಿ ಬರ್ತಕ್ಕಂತಹ ವಿಧಿಗಳು 52ನೇ ವಿಧಿಯಿಂದ ಎಲ್ಲಿವರೆಗೆ 151ನೇ ವಿಧಿವರೆಗೆ ಇಲ್ಲಿ ಕಂಡು ಬರ್ತಕ್ಕಂಥ ಅಂಶ ಯಾವುದಂದಾಗ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು. ಯಾವುದಂದಾಗ ಕೇಂದ್ರ ಸರ್ಕಾರ. ಇಲ್ಲಿ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ಓದಬೇಕು ಅಂತಂದ್ರೆ ಇಲ್ಲಿರ್ತಕ್ಕಂಥ ವಿಷಯಗಳು ಇಲ್ಲೇ ಬಹಳಷ್ಟು ವಿಶೇಷ ಇರ್ತವೆ. ಇಲ್ಲಿ ಕೇಂದ್ರ ಸರ್ಕಾರ ಬಂದಾಗ ಇಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಹುದ್ದೆಗಳು ಅಂತ ಬಂದ್ರೆ ಇಲ್ಲೇನಂದಾಗ ರಾಷ್ಟ್ರಪತಿ ಅಂತಕ್ಕಂತಹ ವಿಷಯ ಅಧ್ಯಯನ ಮಾಡಬೇಕು, ಉಪರಾಷ್ಟ್ರಪತಿ ಬಗ್ಗೆ ಅಧ್ಯಯನ ಮಾಡಬೇಕು. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ನಂತರ ಸಂಸತ್ತು, ನಂತರ ಅಟಾರ್ನಿ ಜನರಲ್, CAG, ನಂತರ ಈ ಒಂದು ಸುಪ್ರೀಂ ಕೋರ್ಟ್, ಈ ರೀತಿಯಾಗಿ ಪ್ರಮುಖವಾಗಿರ್ತಕ್ಕಂತಹ ವಿಷಯಗಳನ್ನ ನಾವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಎಲ್ಲಿ ಅಂತಂದಾಗ ಈ ಒಂದು ಕೇಂದ್ರ ಸರ್ಕಾರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ಇದರ ಬಗ್ಗೆ ನೆಕ್ಸ್ಟ್ ದಿನಗಳಲ್ಲಿ ವಿವರವಾಗಿ ನೋಡೋಣ ಅಂತಕ್ಕಂಥದ್ದು. ನೆಕ್ಸ್ಟ್ ಯಾವುದಂದಾಗ ಇಲ್ಲಿ ಮುಂದಿನ ಕ್ರಮ ಸಂಖ್ಯೆ 7. ನಂತರ ಭಾಗ 6 ಸಂವಿಧಾನದ 6ನೇ ಭಾಗದಲ್ಲಿ ಏನನ್ನ ಒಳಗೊಂಡಿದ್ದಾಗ ಎಷ್ಟನೇ ವಿಧಿ ಅಂತ ಬಂದಾಗ 152ನೇ ವಿಧಿಯಿಂದ ಎಲ್ಲಿವರೆಗೆ 237ನೇ ವಿಧಿವರೆಗೆ ಕಂಡು ಬರ್ತದೆ. 152ನೇ ವಿಧಿಯಿಂದ 237ನೇ ವಿಧಿವರೆಗೆ ಇಲ್ಲಿ ಕಂಡು ಬರ್ತಕ್ಕಂಥ ಅಂಶ ಏನಂದಾಗ ರಾಜ್ಯ ಸರ್ಕಾರ ಅಂತ. ಇಲ್ಲಿ ಕಂಡು ಬರ್ತಕ್ಕಂಥ ಅಂಶ ಬಂದಾಗ ರಾಜ್ಯ ಸರ್ಕಾರ ಅಂತಕ್ಕಂಥ ಬಂದಾಗ ಇಲ್ಲಿ ಏನನ್ನ ಅಧ್ಯಯನ ಮಾಡಬೇಕು ಅಂದಾಗ ರಾಜ್ಯಪಾಲರು ಅಂತಕ್ಕಂಥದ್ದು, ನಂತರ ಮುಖ್ಯಮಂತ್ರಿ ಅಂತಕ್ಕಂಥದ್ದು, ರಾಜ್ಯ ಶಾಸಕಾಂಗ ಅಂತಕ್ಕಂಥದ್ದು,
ರಾಜ್ಯ ಶಾಸಕಾಂಗ ಅಂತಕ್ಕಂಥ ವಿಷಯವನ್ನ, ಅದೇ ರೀತಿಯ ಹೈಕೋರ್ಟ್ ವಿಷಯವನ್ನ, ನಂತರ ಅಡ್ವೊಕೇಟ್ ಜನರಲ್, ಇಷ್ಟು ವಿಷಯಗಳನ್ನ ನಾವಿಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ. ಇಲ್ಲಿ ಬರ್ತಕ್ಕಂಥದ್ದು 152ನೇ ವಿಧಿಯಿಂದ ಎಲ್ಲಿವರೆಗೆ ಅಂತಂದಾಗ 237ನೇ ವಿಧಿ ದೊಡ್ಡದಾಗಿರ್ತಕ್ಕಂಥ ಭಾಗ ರಾಜ್ಯ ಸರ್ಕಾರ ಅಂತಕ್ಕಂಥದ್ದು. ಈ ರೀತಿಯಾಗಿ ರಾಜ್ಯ ಸರ್ಕಾರದ ವಿಷಯಗಳನ್ನು ನೋಡ್ಬೇಕು. ನೆಕ್ಸ್ಟ್ ಭಾಗ ಕ್ರಮ ಸಂಖ್ಯೆ ಇಲ್ಲಿ 7 ಇತ್ತಲ್ಲ, ಇಲ್ಲಿ ಏನಾಗಿದ್ದಾಗ ಭಾಗ 7 ಅಂತಕ್ಕಂಥದ್ದು. ಈ ಭಾಗ 7 ಅಂತಕ್ಕಂಥ ಬಂದಾಗ ಇಲ್ಲಿ ಕಂಡು ಬರ್ತಕ್ಕಂತಹ ಒಂದೇ ಒಂದು ವಿಧಿ ಇತ್ತು. ಯಾವುದು ಅಂತಂದಾಗ 238ನೇ ವಿಧಿ. ಇಲ್ಲಿರ್ತಕ್ಕಂತಹ ವಿಷಯ ಏನಂದಾಗ ದೇಶೀಯ ಸಂಸ್ಥಾನಗಳು ಅಂತ ಬರ್ತದೆ. ಏನಂದಾಗ ದೇಶೀಯ ಸಂಸ್ಥಾನಗಳು. ಈ ದೇಶೀಯ ಸಂಸ್ಥಾನಗಳು ಅಂತ ಬಂದಾಗ ಮೊದಲು ಈ ದೇಶೀಯ ಸಂಸ್ಥಾನಗಳಿದ್ದು ಯಾಕೆಂತಂದಾಗ ಸ್ವಲ್ಪ ಕರೆಕ್ಟ್ ಅರ್ಥ ಮಾಡ್ಕೊಂಡ್ರೆ ನಾವಿಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದಾಗ ಸ್ವತಂತ್ರ ಬಂದಾಗ ಇಲ್ಲಿ ನಾವೇನು ಅಂತಂದಾಗ ಈ ಹೆಂಗ ಅನುಕೂಲ ಮಾಡ್ಕೊಂಡಿದೀವಿ ಅಂತಂದಾಗ ನಾವು ಭಾರತದ ಒಕ್ಕೂಟವನ್ನ ABCD ರಾಜ್ಯಗಳು ಅಂತ ಮಾಡಿದ್ವಿ. ನಾವು ರಾಜ್ಯಗಳು ಹೆಂಗೆ ಅಂತಂದಾಗ ಎ ರಾಜ್ಯಗಳು, ಬಿ ರಾಜ್ಯಗಳು, ಸಿ ರಾಜ್ಯಗಳು, ಡಿ ರಾಜ್ಯಗಳು ಅಂತ ಮಾಡ್ಕೊಂಡಿದೀವಿ. ಎ ರಾಜ್ಯಗಳು ಅಂತಂದಾಗ ನೇರವಾಗಿ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂತಹ ಪ್ರದೇಶ, ಅದಕ್ಕೆ ಅಂತಂದಾಗ ಬ್ರಿಟಿಷ್ ಇಂಡಿಯಾ ಅಂತ ಪದವನ್ನು ಬಳಕೆ ಮಾಡ್ಕೊಂಡಿವಿ. ಯಾವ್ದಾಗ ಬ್ರಿಟಿಷ್ ಇಂಡಿಯಾ ಅಂತಕ್ಕಂಥದ್ದು. ನಂತರ ಇಲ್ಲಿ ಬಿ ರಾಜ್ಯಗಳು ಅಂತ ಬಂದಾಗ ಇಲ್ಲೇನದು ಅಂತಂದಾಗ ದೇಶೀಯ ಸಂಸ್ಥಾನಗಳು. ಇಲ್ಲಿ ಆಡಳಿತ ಮಾಡ್ತಕ್ಕಂಥವ್ರು ಯಾರು ಅಂದಾಗ ರಾಜ ಪ್ರಮುಖರು ಅಂತಕ್ಕಂಥದ್ದು. ಇಂದ್ರೆ ದೇಶೀಯ ಸಂಸ್ಥಾನ ಇರ್ತಕ್ಕಂತಹ ರಾಜರು ಏನಾಗಿದ್ರು ಅಂತಂದಾಗ ಅಲ್ಲಿರ್ತಕ್ಕಂಥ ರಾಜರು ಈ ಒಂದು ಸ್ವತಂತ್ರ ನಂತರ ಆ ಪ್ರದೇಶದಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು. ಅವರಿಗೆ ಕೊಟ್ಟಿರ್ತಕ್ಕಂಥ ಹೆಸರು ಏನಂದಾಗ ರಾಜ ಪ್ರಮುಖರು ಅಂತಕ್ಕಂಥದ್ದು. ಇಲ್ಲೇನಾಯ್ತು ಅಂದಾಗ ಈ ಒಂದು 1956ರಲ್ಲಿ ನವೆಂಬರ್ 1ಕ್ಕೆ ಸಂವಿಧಾನಕ್ಕೆ 7ನೇ ತಿದ್ದುಪಡಿ ಅಂತ ನಾವು ಸಂವಿಧಾನಕ್ಕೆ 7ನೇ ತಿದ್ದುಪಡಿ. 7ನೇ ತಿದ್ದುಪಡಿಯಲ್ಲಿ ಆಗಿರ್ತಕ್ಕಂತಹ ವಿಷಯ ಏನಂತಂದಾಗ ಆ ಸಂದರ್ಭದಲ್ಲಿ 14 ರಾಜ್ಯಗಳನ್ನ ನಂತರ 6 ಕೇಂದ್ರಾಡಳಿತ ಪ್ರದೇಶಗಳನ್ನ ರಚನೆ ಮಾಡ್ತೀವಿ. ಯಾವಾಗ 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶ ಆಗ್ತದೆ ನೋಡ್ರಿ, ಅವಾಗ ಏನಾಯ್ತು ಅಂದಾಗ ಈ ದೇಶೀಯ ಸಂಸ್ಥಾನಗಳು ಇದ್ದವಲ್ಲ, ಅಂದ್ರೆ ಸಂವಿಧಾನದ 7ನೇ ಭಾಗ 238ನೇ ವಿಷಯದಲ್ಲಿರ್ತಕ್ಕಂತಹ ವಿಧಿಯಲ್ಲಿರ್ತಕ್ಕಂತಹ ವಿಷಯ ಅಂದಾಗ ದೇಶೀಯ ಸಂಸ್ಥಾನ ಅಂತಕ್ಕಂಥ ವಿಷಯವನ್ನ ಏನ್ ಮಾಡಿದ್ವಿ ನಾವಿಲ್ಲಿ ರದ್ದು ಮಾಡಿದ್ವಿ. ಅಂದ್ರೆ ಸಂವಿಧಾನದ 7ನೇ ಭಾಗ 238ನೇ ವಿಧಿ ಯಾವಾಗ ರದ್ದಾಯಿತು ಅಂತಂದಾಗ 1956 ನವೆಂಬರ್ 1ಕ್ಕೆ ಎಷ್ಟನೇ ತಿದ್ದುಪಡಿಯ ಮೂಲಕ ಅಂತಂದಾಗ ಸಂವಿಧಾನದ 7ನೇ ತಿದ್ದುಪಡಿಯ ಮೂಲಕ ಈ ಒಂದು 7ನೇ ಭಾಗವನ್ನ ರದ್ದುಪಡಿಸಲಾಯಿತು ಅಂತ ಗೊತ್ತಿರ್ಬೇಕು ನಮಗೆ. ಅರ್ಥ ಆಯ್ತಾ? ನಂತರ ಇನ್ನೊಂದು ಸಿ ರಾಜ್ಯಗಳು ಅಂತ ಬರ್ತವೆ. ಇದು ಏನು ಅಂದಾಗ ಕಮಿಷನರ್ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂತಹ ಪ್ರದೇಶಗಳು. ಇಲ್ಲಿ ಸಹ ABCD ಅಂತ ಅನ್ಕೋಬಹುದು ನಾವು. ಅಜ್ಮೀರು, ಬಲ್ಚಿಸ್ತಾನು, ಕೂರ್ಗು, ಡೆಲ್ಲಿ ಅಂತಕ್ಕಂಥದ್ದು 4. ಅದೇ ರೀತಿಯಾಗಿ ಇನ್ನೊಂದು ಕಂಟೋನ್ಮೆಂಟ್ ಪ್ರದೇಶಗಳು ಅಂತ ಬರ್ತವೆ, ಡಿ ರಾಜ್ಯಗಳು ಅಂತಕ್ಕಂಥದ್ದು. ಈ ರೀತಿಯಾಗಿ ಅನುಕೂಲ ಮಾಡ್ಕೊಂಡಿದ್ದೀವಿ ನಾವು. ಇಲ್ಲಿ ಬೇಕಾಗಿರ್ತಕ್ಕಂತಹ ವಿಷಯ ಏನು ಅಂತಂದಾಗ ಇಲ್ಲಿ 7ನೇ ಭಾಗದಲ್ಲಿರ್ತಕ್ಕಂತಹ ದೇಶೀಯ ಸಂಸ್ಥಾನಗಳು ಅಂತಕ್ಕಂಥದ್ದು ಇವತ್ತು ಇಲ್ಲ, ರದ್ದಾಗಿದೆ. ಯಾವಾಗ ರದ್ದಾಗಿದ್ದಾಗ ಸಂವಿಧಾನದ 7ನೇ ತಿದ್ದುಪಡಿ ಯಾವಾಗ ಆಯ್ತಂದಾಗ 1956ರಲ್ಲಿ ಈ ದೇಶೀಯ ಸಂಸ್ಥಾನಗಳು ಅಂತಕ್ಕಂಥ ವಿಷಯವನ್ನ ರದ್ದುಗೊಳಿಸಲಾಯಿತು ಅಂತಕ್ಕಂಥದ್ದು. ನಂತರ 8ನೇ ಭಾಗ ಅಂತಕ್ಕಂಥದ್ದು ಭಾಗ ಕ್ರಮ ಸಂಖ್ಯೆ 8 ಭಾಗ 8. ಇಲ್ಲಿ ಬರ್ತಕ್ಕಂಥ ವಿಷಯ ಅಂದಾಗ ಕೇಂದ್ರಾಡಳಿತ ಪ್ರದೇಶಗಳು 239ನೇ ವಿಧಿಯಿಂದ 242ನೇ ವಿಧಿವರೆಗೆ ಕೇಂದ್ರಾಡಳಿತ ಪ್ರದೇಶಗಳ ವಿಷಯಗಳ ಬಗ್ಗೆ ನಾವು ಇವತ್ತು ವಿಷಯಗಳು ನೋಡ್ಬೋದು ನಾವು. ನಂತರ 9ನೇ ಭಾಗ ಕ್ರಮ ಸಂಖ್ಯೆ 9 ಭಾಗ 9. ಇಲ್ಲಿ ಬರ್ತಕ್ಕಂಥ ವಿಧಿಗಳೇನಂದಾಗ 243ರಿಂದ 243 ಓ ಅಂತಕ್ಕಂಥದ್ದು. ಓ ಈ ತರ ಇಲ್ಲೇನಂದಾಗ ಇದನ್ನ 73ನೇ ತಿದ್ದುಪಡಿಯ ಮೂಲಕ 1992ರ ಈ ಒಂದು ಕಾಯ್ದೆಯ ಮೂಲಕ ಇರುವಾಗ ಪಂಚಾಯಿತಿಗಳು ಅಂತಕ್ಕಂತಹ ವಿಷಯ ಆಲ್ರೆಡಿ ಇತ್ತು. ಇದಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ವಿಧಿಗಳನ್ನು ಸೇರಿಸಲಾಯಿತು. ಅದೇ ರೀತಿಯಾಗಿ 9A ಭಾಗ ಅಂತಕ್ಕಂಥದ್ದು ಇದು ಯಾವಾಗ ಅಂತಂದಾಗ 74ನೇ ತಿದ್ದುಪಡಿಯ ಮೂಲಕ 74ನೇ ತಿದ್ದುಪಡಿಯ ಮೂಲಕ ಮುನ್ಸಿಪಾಲಿಟಿಗಳು ಅಂತ ಸೇರಿಸ್ಕೊಂಡೆ ನಾವು. ಇಲ್ಲಿ ಬರ್ತಕ್ಕಂಥ ವಿಧಿಗಳು ಅಂತಂದಾಗ 243 ಪಿಲಿಂದ 243 ZG ಕಾಣ್ತೀವಿ. ಅದೇ ರೀತಿಯಾಗಿ 9B ಅಂತಕ್ಕಂಥದ್ದು ಮೊದಲು ಇದ್ದಿಲ್ಲ. 97ನೇ ತಿದ್ದುಪಡಿ 2012ರಲ್ಲಿ
97 ತಿದ್ದುಪಡಿ 2012ರಲ್ಲಿ ಸಹಕಾರಿ ಸಂಘಗಳು ಅಂತಕ್ಕಂಥ ವಿಷಯವನ್ನು ಸೇರಿಸಲಾಯಿತು. ಯಾವಾಗ ಅಂತಂದಾಗ 243 ZH ಲಿಂದ 243 ZT ವರೆಗೆ ವಿಧಿಗಳನ್ನು ಇಲ್ಲಿ ಕಾಣಬಹುದು ಅಂತಕ್ಕಂಥ ವಿಷಯ ಗೊತ್ತಿರಬೇಕು. ನಂತರ ಈ ಒಂದು ಕ್ರಮ ಭಾಗ ಸಂಖ್ಯೆ 10 ಅಂತಕ್ಕಂಥದ್ದು ಕ್ರಮ ಸಂಖ್ಯೆ ಈ ಒಂದು ಅಲ್ಲಿ ಬರ್ತಕ್ಕಂತಹ ವಿಧಿಗಳಾಗ ಇಲ್ಲಿ ನೆಕ್ಸ್ಟ್ ಸ್ವಲ್ಪ ನೋಡಿದ್ವಿ ನಾವಿಲ್ಲಿ ಇಲ್ಲಿ ಬರ್ತಕ್ಕಂಥದ್ದು ಏನಂದಾಗ 9A ಭಾಗ 9B ಭಾಗ ಇದು ಗೊತ್ತಿರಬೇಕು. ಅದಾದ ಕೂಡಲೇ 10ನೇ ಭಾಗ ಅಂತಕ್ಕಂಥದ್ದು ಯಾವ್ದಾಗ ಭಾಗ 10 ಭಾಗ 10 ಇಲ್ಲಿ ಬರ್ತಕ್ಕಂತಹ ವಿಷಯ ಏನಂದಾಗ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು. ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು 244ರಿಂದ 244A 2 ವಿಧಿಗಳು ಮಾತ್ರ ಬರ್ತವೆ. ಯಾವಂದಾಗ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು. ನೆಕ್ಸ್ಟ್ ಭಾಗ 11 ಅಂತಕ್ಕಂಥದ್ದು ಕ್ರಮ ಸಂಖ್ಯೆ 13 ಆಗಿದೆ. ಭಾಗ 11 245ರಿಂದ 262 ವಿಧಿಗಳು. ಇಲ್ಲಿ ಏನಂದಾಗ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧಗಳು ಅಂತಕ್ಕಂಥದ್ದು. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಯಾವ ರೀತಿಯಾಗಿರ್ತಕ್ಕಂತಹ ಅಂಶಗಳು ಇಲ್ಲಿ ಕಂಡು ಬರ್ತವೆ, ಯಾವ ರೀತಿಯಾಗಿ ಅಧಿಕಾರಗಳ ಹಂಚಿಕೆ ಆಗಿದೆ ಇದ್ರ ಬಗ್ಗೆ ತಿಳಿಸ್ತಕ್ಕಂಥದ್ದು ಅಂದಾಗ ಭಾಗ 11 ಅಂತಕ್ಕಂಥದ್ದು. ಭಾಗ 12 ಅಂತಕ್ಕಂಥದ್ದು ಭಾಗ 12 ಕ್ರಮ ಸಂಖ್ಯೆ 14 ಇಲ್ಲಿ ಬರ್ತಕ್ಕಂಥ ವಿಧಿಗಳು 263ನೇ ವಿಧಿಯಿಂದ 300A ವಿಧಿಗಳು. ಇಲ್ಲೇನು ಬರ್ತಕ್ಕಂಥದ್ದು ಹಣಕಾಸು ವಿಷಯ, ಸ್ವತ್ತು, ಕರಾರು ಮತ್ತು ದಾವೆಗಳು ಅಂತಕ್ಕಂಥದ್ದು. ಇಲ್ಲಿ ಸ್ವಲ್ಪ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂದಾಗ ಈ ಒಂದು ಮೊದಲು ಆಸ್ತಿ ಹಕ್ಕು ಅಂತಕ್ಕಂಥದ್ದು ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿ ಕಂಡು ಬರ್ತಾ ಇತ್ತು. 1978ರಲ್ಲಿ 44 ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ಏನ್ ಮಾಡಿದ್ವಿ ಅಂದಾಗ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದಾಕಲಾಗಿ ಅದನ್ನ 300A ವಿಧಿಯಲ್ಲಿ ಸೇರಿಸಲಾಯಿತು. 300A ವಿಧಿ ಅಂತಂದಾಗ ಎಷ್ಟನೇ ಭಾಗ ಅಂತಂದಾಗ 12ನೇ ಭಾಗ. ಅಂದ್ರೆ 300A ವಿಧಿ ಇವತ್ತೇನಾಗಿದೆ ಆಸ್ತಿ ಹಕ್ಕು ಅಂತಕ್ಕಂಥ ಕೇವಲ ಕಾನೂನಾತ್ಮಕ ಹಕ್ಕಾಗಿದೆ. ಈ ಕಾನೂನಾತ್ಮಕ ಹಕ್ಕು ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತ ಮುಂದೊಂದಿನ ಪ್ರಶ್ನೆ ಕೇಳ್ತಾರೆ. ಭಾಗ 12 ಅಂತ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಭಾಗ 13 ಕ್ರಮ ಸಂಖ್ಯೆ 15 ಇಲ್ಲಿ ಭಾರತದ ಭೂಪ್ರದೇಶಗಳ ಒಳಗೆ ವ್ಯಾಪಾರ ಮತ್ತು ವಾಣಿಜ್ಯ ಅಂತಕ್ಕಂಥದ್ದು. ಇಲ್ಲಿ ಕಂಡು ಬರತಕ್ಕಂಥ ವಿಧಿಗಳು ಯಾವುದು ಅಂತಂದಾಗ 300A ವಿಧಿ 301ರಿಂದ 307ನೇ ವಿಧಿಗಳವರೆಗೆ ಇಲ್ಲಿ ಕಾಣಬಹುದು ಅಂತಕ್ಕಂಥದ್ದು. ನೆಕ್ಸ್ಟ್ ಕ್ರಮ ಸಂಖ್ಯೆ ಭಾಗ ಸಂಖ್ಯೆ 14 ಕ್ರಮ ಸಂಖ್ಯೆ 14ನೇ ಭಾಗ ಏನಂತಂದಾಗ ಅಖಿಲ ಭಾರತ ಸೇವೆಗಳು ಅಂತ ಬರ್ತಾರೆ. ಈ ಒಂದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸೇವೆಗಳು ಇಲ್ಲಿ ಬರ್ತಕ್ಕಂಥ 308ನೇ ವಿಧಿಯಿಂದ 323ನೇ ವಿಧಿ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಇದ್ದು ಇಲ್ಲಿ ಮುಖ್ಯವಾಗಿ UPSC ಮತ್ತು KPSC ಈ ವಿಷಯಗಳನ್ನ ನಾವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ನಂತರ ಇಲ್ಲಿರ್ತಕ್ಕಂಥ ಎಷ್ಟು ಅಖಿಲ ಭಾರತ ಸೇವೆಗಳಿದ್ದಾವೆ ಇದನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ನಂತರ 14A ಭಾಗ ಅಂತಕ್ಕಂಥದ್ದು ಕ್ರಮ ಸಂಖ್ಯೆ 17 14A ಭಾಗ ಇಲ್ಲಿ 2 ವಿಧಿಗಳು ಬರ್ತವೆ. 323A 323B ಟ್ರಿಬ್ಯುನಲ್ಗಳು ಅಂತಕ್ಕಂಥದ್ದು. ಇದಂದಾಗ ನ್ಯಾಯಾಧೀಕರಣ ಅಂತ ಕರಿತೀವಿ ನಾವು. ಈ ವಿಷಯದ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ನಾವು. ನೆಕ್ಸ್ಟ್ ಯಾವ್ದಾಗ ಭಾಗ ಸಂಖ್ಯೆ 15 ಕ್ರಮ ಸಂಖ್ಯೆ 18 ಇಲ್ಲಿ ಬರ್ತಕ್ಕಂಥ ವಿಷಯ ಬಂದಾಗ ಚುನಾವಣೆಗಳು ಅಂತಕ್ಕಂಥದ್ದು. ಆಲ್ರೆಡಿ ನಮ್ಮ ವಿಡಿಯೋಗಳಲ್ಲಿ ಒಂದು ಚುನಾವಣೆಗಳು ಅಂತಕ್ಕಂಥ ಒಂದು ಟಾಪಿಕ್ ಮಾಡಿದ್ವಿ ನಾವು, ಚುನಾವಣಾ ಆಯೋಗ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇಲ್ಲಿ ಬರ್ತಕ್ಕಂಥ ವಿಧಿಗಳು 324ರಿಂದ 329A ಅಂತಕ್ಕಂಥದ್ದು. ನೆಕ್ಸ್ಟ್ ಏನಂದಾಗ ಭಾಗ ಸಂಖ್ಯೆ 16 ಇಲ್ಲಿ ಬರ್ತಕ್ಕಂಥ ವಿಧಿಗಳು ಏನಂದಾಗ 330ರಿಂದ 342A ಕೆಲವೊಂದು ವರ್ಗಗಳಿಗೆ ಸಂಬಂಧಪಟ್ಟಂತಹ ವಿಶೇಷವಾಗಿರತಕ್ಕಂತಹ ನಿಯಮಗಳು. ಅಂದ್ರೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತಿರ್ಬೋದು, ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಪಟ್ಟದಿರ್ಬೋದು, ಆಂಗ್ಲೋ ಇಂಡಿಯನ್ ಸಂಬಂಧಪಟ್ಟಿರೋದಿರ್ಬೋದು, ಹಿಂದುಳಿದ ವರ್ಗಕ್ಕೆ ಸಂಬಂಧಪಟ್ಟದಿರ್ಬೋದು, ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಿರಬಹುದು. ಅವರಿಗೆ ಕೊಟ್ಟಿರ್ತಕ್ಕಂಥ ಕೆಲವೊಂದು ಸವಲತ್ತುಗಳು ಇರ್ತಕ್ಕಂಥದ್ದು ಯಾವುದು ಅಂತಂದಾಗ ಈ ಒಂದು 330ರಿಂದ 342A ಅಂತಕ್ಕಂಥದ್ದು. ನಂತರ 17 ಭಾಗ ಸಂಖ್ಯೆ 17 ಅಂತಕ್ಕಂಥದ್ದು ಅಧಿಕೃತ ಭಾಷೆಗಳು ಅಂತ ಬರ್ತವೆ. 243ರಿಂದ 351 ಇಲ್ಲಿ ಕೇಂದ್ರ ಸರ್ಕಾರ ಅಧಿಕೃತ ಭಾಷೆ ಯಾವುದು 343ನೇ ವಿಧಿ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಅಧಿಕೃತ ಭಾಷೆ ಯಾವುದು 345ನೇ ವಿಧಿ. ಹೈಕೋರ್ಟ್ನ ಭಾಷೆ ಯಾವುದು, ಸುಪ್ರೀಂ ಕೋರ್ಟ್ನಲ್ಲಿ ಯಾವ ಭಾಷೆ ಬಳಸಬೇಕು, ಈ ರೀತಿಯಾಗಿ ಈ ಒಂದು ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಏನಂದಾಗ ಮಾತೃಭಾಷೆ ಹೆಂಗಿರಬೇಕು, ಶಿಕ್ಷಣದ ಭಾಷೆ ಹೆಂಗಿರಬೇಕು, ಈ ರೀತಿಯ ಅಧಿಕೃತ ಭಾಷೆಗಳ ತಿಳಿಸಿರ್ತಕ್ಕಂಥದ್ದು ಸಂವಿಧಾನದ 17ನೇ ಭಾಗ. ಮತ್ತೆ ಅಧಿಕೃತ ಭಾಷೆ 8ನೇ ಅನುಸೂಚಿ ಬೇರೆ, ಇದು ಅರ್ಥ ಮಾಡ್ಕೋಬೇಕು ನಾವು. ಅದೇ ರೀತಿಯಾಗಿ ತುರ್ತು ಪರಿಸ್ಥಿತಿಗಳು ಅಂತ ಬರ್ತವೆ ಭಾಗ 18ರಲ್ಲಿ. ಭಾಗ 18 ಯಾವಂದಾಗ ತುರ್ತು ಪರಿಸ್ಥಿತಿ 352ನೇ ವಿಧಿಯಿಂದ
360ನೇ ವಿಧಿ. ಇದ್ರ ಬಗ್ಗೆ ಪ್ರತ್ಯೇಕವಾಗಿರತಕ್ಕಂಥ ನೆಕ್ಸ್ಟ್ ವಿಡಿಯೋ ಇದನ್ನೇ ಮಾಡ್ತಾ ಇದ್ದೇನೆ. ಯಾವುದಂದಾಗ ತುರ್ತು ಪರಿಸ್ಥಿತಿ ಅಂತಕ್ಕಂಥ ಎಮರ್ಜೆನ್ಸಿ ಅಂತಕ್ಕಂಥದ್ದು. ಇಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ, ರಾಜ್ಯ ತುರ್ತು ಪರಿಸ್ಥಿತಿ 356ನೇ ವಿಧಿ, ಆರ್ಥಿಕ ತುರ್ತು ಪರಿಸ್ಥಿತಿ 360ನೇ ವಿಧಿ. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿದೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ 19ನೇ ಭಾಗ ಇತರೆ ಅಂತ ಬರುತ್ತೆ. ಇಲ್ಲಿ 361ರಿಂದ 367ನೇ ವಿಧಿ ಅಂತಕ್ಕಂಥದ್ದು. ನೆಕ್ಸ್ಟ್ ಭಾಗ 20 ಅಂತಕ್ಕಂಥದ್ದು 368ನೇ ವಿಧಿ, ಸಂವಿಧಾನ ತಿದ್ದುಪಡಿ ಅಂತಕ್ಕಂಥದ್ದು. ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದೆ ನಾವು. ನಮ್ಮ ದೇಶದ ಸಂವಿಧಾನವನ್ನ ಯಾವ ರೀತಿಯಾಗಿ ತಿದ್ದುಪಡಿ ಮಾಡತಕ್ಕಂತಹ ವಿಧಾನವನ್ನು ಎಲ್ಲಿಂದ ತಗೊಂಡಿದ್ದೀವಿ ನಾವು, ಇದ್ರ ಬಗ್ಗೆ ನಾವು ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ನೇರವಾಗಿ ಪ್ರಶ್ನೆ ಬಂದಿದ್ದಲ್ಲ, ಸಂವಿಧಾನ ತಿದ್ದುಪಡಿ ವಿಧಿಸ್ತಕ್ಕಂಥ ಸಂವಿಧಾನದ ವಿಧಿ ಅಂತ ಕೇಳಿದರೆ 368ನೇ ವಿಧಿ. ಎಷ್ಟನೇ ಭಾಗದಲ್ಲಿ ಅಂತ ಕೇಳಿದರೆ 20ನೇ ಭಾಗದಲ್ಲಿ. ಯಾವ ಸಂವಿಧಾನವನ್ನು ತಗೊಂಡಿವಿ ಅಂದಾಗ ದಕ್ಷಿಣ ಆಫ್ರಿಕಾದ ಮೂಲಕ ತಗೊಂಡಿವಿ, ಈ ತರ ಕೇಳಿದ್ದಾರೆ. ನೆಕ್ಸ್ಟ್ ಭಾಗ ಸಂಖ್ಯೆ 21, ಭಾಗ ಸಂಖ್ಯೆ 21, ಕ್ರಮ ಸಂಖ್ಯೆ 24, 369ರಿಂದ 392. ಇಲ್ಲೇನಂದಾಗ ಕೆಲವೊಂದು ವಿಶೇಷ ಉಪಬಂಧಗಳು ಅಂತ ಬರ್ತವೆ. ಈ ಒಂದು ಕೆಲವೊಂದು ರಾಜ್ಯಗಳಿಗೆ ಏನ್ ಮಾಡಿದ್ವಿ ಅಂದಾಗ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಸವಲತ್ತು ಕೊಟ್ಟಿದ್ದೀವಿ ನಾವು. ಇಲ್ಲಿ 370ನೇ ವಿಧಿ ಜಮ್ಮು ಕಾಶ್ಮೀರ ಕೊಟ್ಟಿರ್ಬೋದು, ಅಥವಾ 371ನೇ ವಿಧಿ ಅಂದ್ರೆ 371A, 371B, ಅದೇ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕ ಕೊಟ್ಟಿರ್ತಕ್ಕಂಥ 371J ಅಂತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ತಾತ್ಕಾಲಿಕ ಸ್ಥಿತ್ಯಂತರ ಉಪಬಂಧಗಳ ಬಗ್ಗೆ 369ರಿಂದ 392ನೇ ವಿಧಿವರೆಗೆ ಕಾಣಬಹುದು. ನೆಕ್ಸ್ಟ್ ಭಾಗ ಸಂಖ್ಯೆ 22, ಕ್ರಮ ಸಂಖ್ಯೆ 25. ಪ್ರಸ್ತುತ ಎಷ್ಟು ಭಾಗಗಳಿಂದಾಗ 25, ಕ್ರಮ ಸಂಖ್ಯೆ ಎಷ್ಟು, ಭಾಗ ಸಂಖ್ಯೆ ಎಷ್ಟು ಅಂದಾಗ 22, 393ರಿಂದ 395. ಇಲ್ಲಿ ಸಂವಿಧಾನದ ಆರಂಭ ಅಂತ ಕೊಟ್ಟಿದ್ದಾರೆ, ಲಘು ಶೀರ್ಷಿಕೆ ಅಂತಕ್ಕಂಥದ್ದು. ಹಿಂದಿಯಲ್ಲಿ ಸಂವಿಧಾನದ ಆರಂಭ ಈ ರೀತಿ ಒಳಗೊಂಡಿರ್ತಕ್ಕಂಥ ಅಂಶ ಅಂದಾಗ ಭಾಗ 22 ಅಂತ ಗೊತ್ತಿರಬೇಕು, ಕ್ರಮ ಸಂಖ್ಯೆ 25. ಇಷ್ಟು ಸಂವಿಧಾನದ ಭಾಗಗಳು. ನೇರವಾಗಿ ಇದರ ಮೇಲೆ ಪ್ರಶ್ನೆ ಕೇಳಿದರೆ ಸ್ವಲ್ಪ ನಿಮ್ಮದೇ ಆಗಿರತಕ್ಕಂಥ ರೀತಿಯಲ್ಲಿ ಒಂದು ರಫ್ ಆಗಿ ಒಂದು ವಿಷಯಗಳನ್ನು ಬರ್ಕೊಂಡಿದ್ದಾದ್ರೆ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿರತಕ್ಕಂತಹ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.